ಬನ್ನಿ ಗುದ್ಬಿಟ್ಟವನ ಅಂತ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಿರೋ ಬೈಕ್ ಆಲ್ ನ್ಯೂ 2024 ಬಜಾಜ್ ಪಲ್ಸರ್ N250 BS6 E20 ಕಂಪ್ಯಾಟಬಲ್ ವಿತ್ OBD2B ಜೊತೆ ಈ ಒಂದು ಬೈಕ್ ಬರುತ್ತೆ. ಈ ಒಂದು ಬೈಕ್ ನ ಯಾಕೆ ತಗೊಳ್ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂಡ್ ಸ್ಪೆಸಿಫಿಕೇಶನ್ ಮತ್ತೆ ಫೀಚರ್ಸ್ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಲೆಟ್ಸ್ ಡೈವ್ ಇಂಟು ಯುವರ್ ರಿವ್ಯೂ. ಬೇಸಿಕಲಿ ಬಜಾಜ್ ಕಂಪ್ನಿಯವರು ಬೇರೆ ಬೈಕ್ಸ್ ಕಂಪ್ನಿಗೆ ಕಾಂಪಿಟೇಷನ್ ಕೊಡೋದ್ರಲ್ಲಿ ಎತ್ತಿದ ಕೈ ಯಾವ ರೀತಿ ಅಂದ್ರೆ 100cc ಬಿಟ್ಟರು, 125cc ಬಿಟ್ಟರು, 135cc ಬಿಟ್ಟರು, 150cc ಬಿಟ್ಟರು, 160cc ಬಿಟ್ಟರು, 200cc ಬಿಟ್ಟರು, ಜೊತೆಗೆ 400cc ಬೈಕ್ನೂ ಬಿಟ್ಟರು. ಅದನ್ನ ಅಡ್ವೆಂಚರ್ ಟೂರರ್ ಬೈಕ್ ಆಗಿ ಬಿಟ್ರು. ಡೈರೆಕ್ಟ್ ಕಾಂಪಿಟೇಷನ್ ಟು ರಾಯಲ್ ಎನ್ಫೀಲ್ಡ್ ಬೈಕಿಗೆ. ಅದಕ್ಕೆ ತಕ್ಕಂತಾನೆ ಆ ಸಿಸಿ ಬೈಕ್ಸ್ ಅಲ್ಲಿ ಆ ಬೈಕ್ಸ್ ಗಳು ಸಖತ್ ಪಾಪ್ಯುಲರ್ ಆಗಕ್ಕೆ ಶುರು ಆಯ್ತು. ಬೈಪಾಸ್ ಅಲ್ಲಿ KTM ಅವರು ಮತ್ತೆ ಸುಜುಕಿ ಬೈಕ್ ಕಂಪನಿಯವರು 250 ಬೈಕ್ಸ್ ನ ಬಿಡಕ್ ಶುರು ಮಾಡಿದ್ರು. ಈ ಎರಡು ಬೈಕ್ಸ್ ಗಳು ತುಂಬಾನೇ ಸಕ್ಸಸ್ ಆಯ್ತು. ಯಾಕಂದ್ರೆ ಈ ಕಡೆ 150cc ಅಲ್ಲ, ಈ ಕಡೆ 400cc ಅಲ್ಲ, ಅದ್ರ ನಡುವೆ ಬಿಟ್ಟಿರೋ ಒಂದು ಬೈಕ್ ಕಾಸಿಗೆ ತಕ್ಕಂತೆ ಕಜ್ಜಾಯ ಈ ಒಂದು ಬೈಕ್ಸ್ ಆಗಿದ್ವು. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಜಾಜ್ ಅವರು 2021 ಅಲ್ಲಿ ಬಜಾಜ್ ಪಲ್ಸರ್ N250 ಬೈಕ್ ನ ಲಾಂಚ್ ಮಾಡಿದ್ರು. ವಿತ್ ದಿ ಅದರ್ ಬೈಕ್ F250 ಲಾಂಚ್ ಮಾಡಿದ್ರು. ಯಾಕೆ ಲಾಂಚ್ ಮಾಡಿದ್ರು ಅಂದ್ರೆ ಬಜಾಜ್ ಅವ್ರಿಗೆ ಗೊತ್ತಲ್ಲ, ಕಾಂಪಿಟೇಷನ್ ಕೊಡೋದ್ರಲ್ಲಿ ಎತ್ತಿದ ಕೈ. ಎಲ್ಲಾ ಸಿಸಿ ಬೈಕ್ಸ್ಗೂ ಕಾಂಪಿಟೇಷನ್ ಕೊಟ್ಟಿದ್ರು. ಅದೇ ರೀತಿ 250cc ಅಲ್ಲೂ ಕಾಂಪಿಟೇಷನ್ ಕೊಡಬೇಕು, ನಮ್ದು ಒಂದು ಮಾರ್ಕೆಟ್ ಅಲ್ಲಿ ಇರಬೇಕು, ಎಲ್ಲಾ ಸಿಸಿ ಬೈಕ್ಸ್ ಇರಬೇಕು ಅಂತ ಅವರು N250 ಮತ್ತೆ F250 ಲಾಂಚ್ ಮಾಡಿದ್ರು. 2020 ತನಕ 220F ಇಸ್ ದಿ ಬಿಗ್ಗೆಸ್ಟ್ ಪಲ್ಸರ್ ಆಗಿ ಇತ್ತು. ಅದಾದ್ಮೇಲೆ 2021 ನಲ್ಲಿ N250 ಲಾಂಚ್ ಮಾಡಿ ದಟ್ ಈಸ್ ದಿ ಬಿಗ್ಗೆಸ್ಟ್ ಬೈಕ್ ಅಂತ ಬಜಾಜ್ ಅವರು ದೊಡ್ಡದಾಗಿ ಪೋಸ್ಟರ್ ಹಾಕೊಂಡ್ರು. ಆದ್ರೆ ಇದೇ ಒಂದು ಫಾರ್ಮೇಟು NS400Z ಆಯ್ತು. ಯಾಕಂದ್ರೆ ಟ್ರಯಂಫ್ ಅವ್ರು ಬಿಟ್ರು, 400cc ಹೀರೋ ಅವ್ರು ಬಿಟ್ರು, ಹಾರ್ಲೆ ಡೇವಿಡ್ ಅವ್ರು ಬಿಟ್ರು. ಅದು ಕಾಂಪಿಟೇಷನ್ ಕೊಡೋಕೆನೆ NS400Z ಲಾಂಚ್ ಮಾಡಿದ್ರು ಅಟ್ ದಿ ಲೋಯರ್ ಪ್ರೈಸ್. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ದಿ ಬಜಾಜ್. ಅಂಡ್ ಇವರು ಎಲ್ಲಾ ಒಂದು ಸಿಸಿಗೂ ಕಾಂಪಿಟೇಷನ್ ಕೊಡ್ತಾರೆ. ಮುಂದೆ 600cc ಕೊಡ್ತಾರೆ, 800cc ಕೊಡ್ತಾರೆ ಕಾಂಪಿಟೇಷನ್ ಬೇರೆ ಬೈಕ್ಸ್ ಕಂಪ್ನಿಗೆ. ಬಜಾಜ್ ಪಲ್ಸರ್ N250 ಲುಕ್ಸ್ ವಿಚಾರಕ್ಕೆ ಬಂದಾಗ ಸ್ಟ್ರೈಕಿಂಗ್ ಆಗಿಬಿಟ್ಟಿದ್ದಾರೆ. ನ್ಯೂ ಕಲರ್ ಸ್ಕೀಮ್ ಎಲ್ಲ ಕೊಟ್ಟಿದ್ದಾರೆ. ಮತ್ತೆ 250 ಅಂತ ಬೋಲ್ಡ್ ಆಗಿ ರಿಟರ್ನ್ ಮಾಡಿದ್ದಾರೆ ಟ್ಯಾಂಕ್ ಮೇಲೆ. ಪರ್ಸನಲಿ ನನಗೆ ವೈಟ್ ಅಂಡ್ ಬ್ಲೂ ಕಲರ್ ಸಖತ್ ಇಷ್ಟ. ಅಂಡ್ ಈ ಒಂದು ಬೈಕ್ ನ ಪರ್ಪಸ್ ಏನಪ್ಪಾ ಅಂದ್ರೆ, ಈ ಕಡೆ ಸ್ಟ್ರೀಟ್ ಫೈಟರ್ ಬೈಕ್ನು ಅಲ್ಲ, ಈ ಕಡೆ ಒಂದು ಅಡ್ವೆಂಚರ್ ಟೂರರ್ ಬೈಕ್ ಅಲ್ಲ, ಒಂದು ರೋಸ್ಟರ್ ಬೈಕ್ ಆಗಿ ಈ ಒಂದು ಬೈಕ್ ನ ಬಿಟ್ಟಿದ್ದಾರೆ. ಲುಕ್ ವೈಸ್ ಸಖತ್ತಾಗಿದೆ. ಇನ್ನ ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ ಬೈ ಫಂಕ್ಷನಲ್ LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್, LED ಲೈಟ್ಸ್. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟ್ ಜೊತೆ ಬರುತ್ತೆ. ಇನ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವಿಚಾರಕ್ಕೆ ಬಂದಾಗ LCD ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಜೊತೆ ಬರುತ್ತೆ. ಅಂಡ್ ಇದರೊಳಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಅಂಡ್ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ. ಸ್ಪೀಡೋಮೀಟರ್ ಅಂಡ್ ಟ್ಯಾಕೋಮೀಟರ್ ಎಲ್ಲ ಡಿಜಿಟಲ್ ಅಲ್ಲಿ ತೋರಿಸುತ್ತೆ. ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ಬರುತ್ತೆ. ಅಂಡ್ ಗೇರ್ ಪೊಸಿಷನ್ ಇಂಡಿಕೇಟರ್ ಬರುತ್ತೆ. ಅಂಡ್ ಸಮ್ ವಾರ್ನಿಂಗ್ ಲೈಟ್ಸ್ ಎಲ್ಲ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ತೋರಿಸುತ್ತೆ. ಈ ಒಂದು ಬೈಕ್ ಅಲ್ಲಿ ಟೆಕ್ನಾಲಜಿ ಫೀಚರ್ಸ್ ವಿಚಾರಕ್ಕೆ ಬಂದಾಗ ABS ರೈಡ್ ಮೂಡ್ಸ್ ಅಂತ ಬರುತ್ತೆ. ಅದರಲ್ಲಿ ರೈನ್ ಮೂಡ್ ಅಂತ ಇದೆ, ರೋಡ್ ಮೂಡ್ ಅಂತ ಇದೆ, ಆಫ್ ರೋಡ್ ಮೂಡ್ ಅಂತ ಇದೆ. ಈ ಎಲ್ಲಾ ಮೂಡ್ಸ್ ನ ಪರ್ಪಸ್ ಏನಪ್ಪಾ ಅಂದ್ರೆ ಪ್ರಿಸಿಷನ್ ಬ್ರೇಕಿಂಗ್. ಬಿಕಾಸ್ ಆಫ್ ಸಿಟೀಸ್ ಅಲ್ಲಿ ಹೆವಿ ಬ್ರೇಕಿಂಗ್ ಬೇಕು, ರೈನಿ ಟೈಮ್ ಅಲ್ಲಿ ರೈನ್ ಮೂಡ್ ಕಂಟ್ರೋಲ್ಡ್ ಆಗಿರ್ಬೇಕು, ಅಂಡ್ ಆಫ್ ರೋಡ್ಸ್ ಅಲ್ಲಿ ರಿಲ್ಯಾಕ್ಸ್ ಆಗಿರ್ಬೇಕು ಅಂತ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಈ ಒಂದು ABS ರೈಡ್ ಮೂಡ್ಸ್ ನ ಬಿಟ್ಟಿದ್ದಾರೆ. ಈ ರೈಡ್ ಮೂಡ್ಸ್ ನ ನ್ಯಾವಿಗೇಟ್ ಮಾಡೋಕೆ ಹ್ಯಾಂಡಲ್ ಬಾರ್ ಲೆಫ್ಟ್ ನಲ್ಲಿ M ಅನ್ನೋ ಬಟನ್ ಇರುತ್ತೆ. ಅದ್ರ ಮುಖಾಂತರ ಈ ಒಂದು ರೈಡ್ ಮೂಡ್ಸ್ ನ ನ್ಯಾವಿಗೇಟ್ ಮಾಡಬಹುದು. ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಲ್ಲಿ ಬ್ಲೂಟೂತ್ ಇದೆ. ಅದನ್ನ ಯಾವ ತರ ಕನೆಕ್ಟಿವಿಟಿ ಮಾಡ್ಕೊಬೇಕು ಅನ್ನೋದು ಐ ಬಟನ್ ಅಲ್ಲಿ ವಿಡಿಯೋ ಹಾಕಿರ್ತೀನಿ, ಹೋಗಿ ನೋಡ್ಕೊಳ್ಳಿ. USB ಚಾರ್ಜಿಂಗ್ ಪೋರ್ಟ್ ಟ್ಯಾಂಕ್ ಮೇಲೆ ಕೊಟ್ಟಿದ್ದಾರೆ. ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರು ಅಂಡ್ ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ. ಮಿರರ್ಸ್ ಚೆನ್ನಾಗಿದೆ. ಇನ್ನ ಫ್ರೇಮ್ ವಿಚಾರಕ್ಕೆ ಬಂದಾಗ ಪ್ರೆಸ್ಡ್ ಸ್ಟೀಲ್ ಪೆರಿಮೀಟರ್ ಫ್ರೇಮ್ ಜೊತೆ ಬರುತ್ತೆ. 2 ಲೆವೆಲ್ ಸೀಟಿಂಗ್ ಕೊಟ್ಟಿದ್ದಾರೆ, ಸ್ಪ್ಲಿಟ್ ಸೀಟ್ ಕೊಟ್ಟಿದ್ದಾರೆ. ಸೀಟ್ ನ ಕುಶನಿಂಗ್ ಎಲ್ಲ ಚೆನ್ನಾಗಿದೆ. ಹ್ಯಾಂಡಲ್ ಗ್ರಿಪ್ಸ್ ಎಲ್ಲ ಹೆವಿಯಾಗಿ ಕೊಟ್ಟಿದ್ದಾರೆ. ಎಕ್ಸಾಸ್ಟ್ ಸೈಜ್ ವೈಸ್ ಬಲ್ಕಿಯಾಗಿ ಕೊಟ್ಟಿದ್ದಾರೆ, ಲೆಂತ್ ವೈಸ್ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಸೈಲೆನ್ಸರ್ ಗೆ ಮತ್ತೆ ಇಂಜಿನ್ ಗೆ ಅಂಡರ್ ಕೌಲ್ ಕೊಟ್ಟಿದ್ದಾರೆ. ಬೈಕ್ ನ ಬಾಡಿಯ ಟೈಪ್ ಬಂದು ನೇಕೆಡ್ ಸ್ಟ್ರೀಟ್ ಫೈಟರ್ ಬೈಕ್ ತರ ಬಿಟ್ಟಿದ್ದಾರೆ. ಬೈಕ್ ನ ಡಿಸೈನ್ ಒಂದು ಏರೋಡೈನಮಿಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಅಂಡ್ ಆ 250 ಅಂತ ರಿಟರ್ನ್ ಮಾಡಿರೋದು ಮತ್ತೆ ಬ್ಯಾಕ್ ಸೈಡ್ N250 ಅಂತ ರಿಟರ್ನ್ ಮಾಡಿರೋದು ಅದೆಲ್ಲ ಸಾಕಾಗಿದೆ. N250 ಬೈಕ್ ನ ಫ್ರಂಟ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ USD ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಅಂಡ್ ಆ ಒಂದು ಸಸ್ಪೆನ್ಷನ್ ನ ಶಾಂಪೇನ್ ಗೋಲ್ಡ್ ಕಲರ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್ ಅಲಾಯ್ ವೀಲ್ಸ್ ಟ್ಯೂಬ್ಲೆಸ್ ಟೈರ್ ಜೊತೆ ಬರುತ್ತೆ. ಫ್ರಂಟ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನಲ್ ABS ಜೊತೆ ಬರುತ್ತೆ. ಅಂಡ್ ABS ರೈಡ್ ಮೂಡ್ಸ್ ಬರುತ್ತೆ. ಅಂಡ್ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಬರುತ್ತೆ. ಫ್ರಂಟ್ ನ ಬ್ರೇಕ್ ನ ಕ್ಯಾಲಿಪರ್ ಬಂದು ಗ್ರಾಮಿಕಾ, ಬ್ಯಾಕ್ ಸೈಡ್ ನ ಬ್ರೇಕಿಂಗ್ ಕ್ಯಾಲಿಪರ್ ಬಂದು ಗ್ರಾಮಿಕಾ. ಬ್ಯಾಕ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಮೋನೋಶಾಕ್ ನೈಟ್ರಾಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಬ್ಯಾಕ್ ಸೈಡ್ ನ ವೀಲ್ ವಿಚಾರಕ್ಕೆ ಬಂದಾಗ
17 ಇಂಚಸ್ ಟೈರ್ ಪ್ರೊಫೈಲ್ ವೈಡರ್ ಟೈರ್ ಸೆಕ್ಷನ್ ಅಲಾಯ್ ವೀಲ್ಸ್ ಜೊತೆ ಬರುತ್ತೆ ಅಂಡ್ ಈ ಒಂದು ಟೈರು ಟ್ಯೂಬ್ಲೆಸ್ ಟೈರ್ ಆಗಿರುತ್ತೆ. ಬ್ಯಾಕ್ ಸೈಡ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನಲ್ ABS, ಬ್ಯಾಕ್ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್, ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾರೆ, ಸ್ವಿಂಗ್ ಆರ್ಮ್ ನೆಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ, ಟೈರ್ ಹಗ್ಗರ್ ಕೊಟ್ಟಿದ್ದಾರೆ. ಓವರ್ ಆಲ್ ಲುಕ್, ಡಿಸೈನ್, ಟೆಕ್ನಾಲಜಿ, ಕನೆಕ್ಟಿವಿಟಿ ಮತ್ತೆ ಫೀಚರ್ಸ್ ಎಲ್ಲ ನೋಡಿದಾಗ ಈ ಒಂದು ಬೈಕ್ ಪಕ್ಕಾ ಒಂದು ಲೋ ಬಜೆಟ್ ಅಲ್ಲಿ ಸಖತ್ತಾಗಿರೋ ಬೈಕ್ ಅಂತಾನೆ ಹೇಳ್ಬೋದು. ಇನ್ 250cc ಬಜಾಜ್ ಪಲ್ಸರ್ N250 ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 249cc ಸಿಂಗಲ್ ಸಿಲಿಂಡರ್ 4-stroke 2-valve ಆಯಿಲ್ ಕೂಲ್ಡ್ F5 BS6 ಇಂಜಿನ್ ವಿತ್ E20 ಕಂಪ್ಯಾಟಬಲ್ ಜೊತೆ ಈ ಒಂದು ಬೈಕ್ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ 24.5 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 21.5 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. 5 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ವಿತ್ ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಬರುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ 14 ಲೀಟರ್ಸ್ ಬರುತ್ತೆ. ಮೈಲೇಜ್ ಅರೌಂಡ್ 35 to 40 kmpl per ಲೀಟರ್ ಮೈಲೇಜ್ ಕೊಡುತ್ತೆ. ಫ್ಯೂಯಲ್ ಟ್ಯಾಂಕ್ ಕವರ್ ನ ಮೆಟಲ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗ್ ನ ಹಾಕೊಂಡು ಹೋಗಬಹುದು. NS200 ನಲ್ಲಿ ಹಾಕೊಂಡು ಹೋಗಕ್ಕಾಗಲ್ಲ, ಯಾಕಂದ್ರೆ ಅದು ಫೈಬರ್ ಅಲ್ಲಿ ಕಂಪ್ಲೀಟ್ ಮಾಡಿರ್ತಾರೆ. ಸರ್ವಿಸ್ ವಿಚಾರಕ್ಕೆ ಬಂದಾಗ ಫ್ರೀ ಸರ್ವಿಸ್ ಎಲ್ಲ ಆದ್ಮೇಲೆ 2,000 ಇಂದ 3,000 ರೂಪಾಯಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಬೀಳ್ಬೋದು. ಇನ್ ವರ್ಸ್ಟ್ ಕೇಸ್ ಜಾಸ್ತಿನೂ ಬೀಳ್ಬೋದು. ಸೈಡ್ ಸ್ಟ್ಯಾಂಡ್ ಬರುತ್ತೆ, ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಬರುತ್ತೆ, ಸೆಂಟರ್ ಸ್ಟ್ಯಾಂಡ್ ಬರುತ್ತೆ. ಆಲ್ ನ್ಯೂ ಅಪ್ಡೇಟೆಡ್ ಗ್ರಾಫಿಕ್ಸ್ ಜೊತೆ ಈ ಒಂದು ಬೈಕ್ ಬರುತ್ತೆ. ಅಂಡ್ ಈ ಒಂದು ಬೈಕ್ ನ ಪಕ್ಕಾ ಒಂದು ಸ್ಟ್ರೀಟ್ ಫೈಟರ್ ಬೈಕ್ ಆಗಿ ಬಿಟ್ಟಿದ್ದಾರೆ. ನೀವು ಕಾಲೇಜು ಆಫೀಸ್ಗೆ ಹೋಗ್ಬೇಕಂದ್ರೆ ಈ ಒಂದು ಗಾಡಿ ಏಳ್ ಮಾಡಿಸ್ದಂಗೆ ಬಿಟ್ಟಿದ್ದಾರೆ. ಯಾಕಂದ್ರೆ ಇದರೊಳಗೆ ABS ರೈಡ್ ಮೂಡ್ಸ್ ಬರುತ್ತೆ ಅಂಡ್ ಸಿಟಿ ಯೂಸೇಜ್ ಅಂತೂ ಸಖತ್ತಾಗಿರುತ್ತೆ. ಇನ್ನೇನ್ ಮಾಡೋಣ, ಟೆಕ್ನಿಕಲ್ ವೈಸ್ ಎಲ್ಲ ಸಖತ್ತಾಗಿದೆ ಅಂಡ್ ಗಾಡಿನ ಓಡಿಸಿ ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ. ಲೆಟ್ಸ್ ಗೋ ಫಾರ್ ಎ ರೈಡ್. ಗೈಸ್ ಬನ್ನಿ, ಆಲ್ ನ್ಯೂ ಬಜಾಜ್ ಪಲ್ಸರ್ N250 ಬೈಕ್ ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಸೊ ಲೆಟ್ಸ್ ಗೋ ಫಾರ್ ಎ ರೈಡ್. ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ಎಲ್ಲ ನೋಡೋಣ. ಎಕ್ಸಾಸ್ಟ್ ಈ ತರ ಕೇಳಿಸುತ್ತೆ. ಲೆಟ್ಸ್ ಗೋ. ಗಾಡಿ ಮೇಲೆ ಕುತ್ಕೊಂಡಿದ್ದೀನಲ್ಲ, ಗ್ರಿಪ್ಪಿ ಅನಿಸ್ತಿದೆ. ಕುತ್ಕೊಂಡೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ ಗಾಡಿ ತುಂಬಾನೇ ಕಂಫರ್ಟಬಲ್ ಆಗಿದೆ ಅಂತ. ಓ, ಹ್ಯಾಂಡ್ಲಿಂಗು ಸಖತ್ತಾಗಿ ಮಾಡ್ಬೋದು ಗುರು. ಡ್ಯುಯಲ್ ಚಾನಲ್ ABS, ಸೊ ಈಗ ಹೆಡ್ಲೈಟ್ ಯಾವ ಥರ ಫಾಲೋ ಆಗುತ್ತೆ ಅಂತ ನೋಡಿ. ಸೊ ಇದನ್ನು ಆನ್ ಮಾಡಿದ್ರೆ ಮಾತ್ರ, ಆಫ್ ಮಾಡಿದ್ರೆ ಏನು ವರ್ಕೌಟ್ ಆಗಲ್ಲ, ಆನ್ ಮಾಡಬೇಕು. ಸೊ ಈ ಥರ ಫಾಲ್ ಆಗ್ತಿದೆ ಲೈಟು. ಹೈ ಬೀಮ್ ಹಾಕಿದ್ರೆ ಈ ಥರ ಫಾಲ್ ಆಗುತ್ತೆ. ಇಂಡಿಕೇಟರ್ಸ್ ಎಲ್ಲ ಈ ಥರ ವರ್ಕ್ ಆಗುತ್ತೆ. ಆ್ಯಂಡ್ ಈ ಲೈಟ್ನ ಆನ್ ಮಾಡಿದ್ರೆ ಮಾತ್ರ ಹ್ಯಾಂಡಲ್ ಬಾರ್ಸ್ ಲೈಟ್ಸು ಆನ್ ಆಗುತ್ತೆ, ಆಫ್ ಮಾಡಿದ್ರೆ ಆಫ್ ಆಗುತ್ತೆ. ನೈಟ್ ಟೈಮ್ ತುಂಬ ಹೆಲ್ಪ್ ಆಗುತ್ತೆ. ಈಗ ರೋಡಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ. ಗಾಡಿ ಫಸ್ಟ್ ಗೇರ್, ಓಹೋ ಬ್ರೇಕಿಂಗ್ ಚೆನ್ನಾಗಿದೆ ಗುರು. ಥರ್ಡ್ ಗೇರಲ್ಲ ಈ ಥರ ಪರ್ಫಾರ್ಮೆನ್ಸ್ ಆಗುತ್ತೆ. ಸೆಕೆಂಡ್ ಗೇರ್, ನಾನು 90 kg ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗ್ತಿದೆ ನೋಡಿ ಅಪ್ಪಲ್ಲಿ. ಥರ್ಡ್ ಗೇರ್, ಫೋರ್ತ್, ಈಗ ಒಂದು 70 ಕಿಲೋಮೀಟರ್ಸ್ ಇರ್ಬೋದು. ಓಹೋ, ಮುಂದ್ಗಡೆ ಸಸ್ಪೆನ್ಷನ್ ತುಂಬಾ ಸ್ಮೂತಾಗಿದೆ, USD ಸಸ್ಪೆನ್ಷನು. ಹ್ಯಾಂಡಲ್ ಬಾರು ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರು, ಒಂಥರ ಸ್ಟೇರಿಂಗ್ ಇದ್ದಂಗಿದೆ. ಇದು ಸಗದಾಗಿದೆ. ಬನ್ನಿ ಈಗ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ನೋಡೋಣ. ಸೊ ನ್ಯೂಟ್ರಲ್, ಫಸ್ಟ್ ಗೇರ್, ಸೆಕೆಂಡ್, ಥರ್ಡ್, ವಾವ್. 6000 RPM ತನಕ ಬರೋ ಟಾರ್ಕೆ ಹೊಡೆಯುತ್ತೆ. 6000 RPM ಮೇಲೆ ಹೋದರೆ, ಅಂದರೆ 8000 RPM ಟಚ್ ಆದರೆ
24 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತಲ್ಲ, ಅದು ಸೀದಾ ಇಂಜಿನಲ್ಲಿ ಏನು ಜನ್ರೇಟ್ ಆಗುತ್ತೋ ಸೀದಾ ವೀಲಿಗೆ ಹೊಡೆಯುತ್ತೆ. 50 ಆಗಿದೆ. ವಾವ್, ಸಸ್ಪೆನ್ಷನ್ ಅಥವಾ ತುಂಬಾ ಸ್ಮೂತಾಗಿದೆ. ಗೇರ್ ಮಾತ್ರ ಸ್ಲಿಕ್ ಚೇಂಜ್ ಆಗುತ್ತೆ. ರೆಡಿ ಆಗಿದೆ. 4th ಬೇಗ ಅಪ್ರೋಚ್ ಆಗ್ತೀವಿ. ಇದರಲ್ಲಿ ಪವರು ಜಾಸ್ತಿ ಇದೆ, ಟಾರ್ಕು ಕಮ್ಮಿ ಇದೆ. ಸೊ ಅದರಿಂದ ಇದು ಕುದುರೆ ಥರ ಓಡುತ್ತೆ. ಎಕ್ಸಾಸ್ಟ್ ಈ ಥರ ಕೇಳಿಸುತ್ತೆ. ಯೂಟರ್ನೆಲ್ಲ ಆರಾಮಾಗಿ ತಗೊಳ್ಬೋದು. ಕಾಲು ನೆಲಕ್ಕೆ ಹಿಡ್ದೇನೆ. ಸೆಕೆಂಡ್ ಗೇರಲ್ಲೂ ಪಿಕಪ್ ಸಾಕಾಗಿದೆ. ಈ ಥರ ಮನೋವರೆಲ್ಲ ಮಾಡ್ಬೋದು. ಥರ್ಡ್ ಗೇರಲ್ಲಿದ್ದೀನಿ. ವಾವ್, ತುಂಬಾ ಸ್ಟೇಬಲ್ ಆಗಿದೆ. ನಾವು ಹೇಳಿದ ಮಾತು ಕೇಳುತ್ತೆ. ಓಹೋ, ಸೆಂಟರ್ ಆಫ್ ಗ್ರಾವಿಟಿ ಸಖತ್ತಾಗಿದೆ ಗುರು. ಗಾಡಿದು ಬಾಡಿ ರೇಷಿಯೋ ಆಫ್ ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ ಸಖತ್ತಾಗಿದೆ. ಥರ್ಡ್ ಗೇರಲ್ಲಿದ್ದೀನಿ. 4th. ಓಹೋ, 6000 RPM ಮೇಲೆ ಹೋದ್ರೆ ಮುಗ್ಗುತ್ತೆ ಗಾಳಿ ಒಳಗಡೆ. ಓ ಮೈ ಗಾಡ್. ಓ, ವೀಲಿ ಎತ್ತುತ್ತೆ ಗುರು, ವೀಲಿ ಎತ್ತುತ್ತೆ. ಹುಷಾರಾಗಿ ಗಾಡಿ. ತುಂಬಾ ಚಮಕ್ ಕೊಡುತ್ತೆ ಗಾಡಿ. ಗೇರ್ ಮಾತ್ರ ಸ್ಲಿಕ್ಕಾಗಿ ಚೇಂಜ್ ಆಗುತ್ತೆ ಗುರು. ಇನ್ನೊಂದ್ಸರಿ ಜಲಕ್ ನೋಡೋಣ ಬನ್ನಿ. ಫಸ್ಟ್ ಗೇರ್, ಸೆಕೆಂಡ್. ವಾವ್, 3rd, 4th ಮಸ್ತಾಗಿದೆ. 50 ಆಗಿದೆ. ಡ್ಯುಯಲ್ ಚಾನಲ್ ABS ಬೇಕು ಗುರು ಇದಕ್ಕೆ. ಕೂಲ್ ಡೌನ್ ಬಾಯ್, ಕೂಲ್ ಡೌನ್. ಸೊ ಗಾಡಿ ಮಾತ್ರ ಹೆವಿಯಾಗಿ ಪರ್ಫಾರ್ಮೆನ್ಸ್ ಆಗುತ್ತೆ. 250cc ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಫಸ್ಟ್ ಪ್ಲೇಸ್ ಬರೋದು ಪಲ್ಸರ್ N250, ಅದಾದಮೇಲೆ ಜಿಕ್ಸರ್. ಇದು ಆಯಿಲ್ ಕೂಲ್ಡ್ ಇಂಜಿನಲ್ಲಿ, ಲಿಕ್ವಿಡ್ ಕೂಲ್ಡಲ್ಲಿ ಒನ್ ಆ್ಯಂಡ್ ಓನ್ಲಿ ಡ್ಯೂಕ್ 250. ಸೊ ಇದು ಪ್ರೈಸ್ ಕಮ್ಮಿ, ಆರಾಮಾಗಿ ತಗೊಳ್ಬೋದು. ಡೈಲಿ ಆಫೀಸು, ಕಾಲೇಜು, ಲಾಂಗ್ ಡ್ರೈವು, ಶಾರ್ಟ್ ಟ್ರಿಪ್ಸು ಎಲ್ಲಿಗೆ ಬೇಕಾದ್ರೆ ಗಾಡಿ ತಗೊಂಡೋಗ್ಬೋದು. ಅಜ್ಜಿ ಕಾನ್ಫಿಡೆನ್ಸ್ ಲೆವೆಂತೂ ಹೆವಿ ಆಗಿದೆ. ಈ ಕ್ಲಚ್ ಲಿವರ್ ಇದೆಯಲ್ಲ ಅದು ಕರ್ವಿಯಾಗಿ ಕೊಟ್ಟಿದ್ದಾರೆ, ಅಂದರೆ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಈ ಬ್ರೇಕ್ ಲಿವರ್ ಇದೆಯಲ್ಲ ಸ್ಕ್ವೇರಿ ಶೇಪಲ್ಲಿ ಕೊಟ್ಟಿದ್ದಾರೆ, ದೊಡ್ಡದಾಗಿ ಕೊಟ್ಟಿದ್ದಾರೆ. ಸೊ ಗಾಡಿ ಮಾತ್ರ ಬೊಂಬಾಟಾಗಿದೆ. ಸೆಂಟರ್ ಆಫ್ ಗ್ರಾವಿಟಿ ಸಾಕಾಗಿದೆ. ಆ್ಯಂಡ್ ಸೀಟಿಂಗ್ ಪೋಸ್ಚರ್ ವಿಚಾರಕ್ಕೆ ಬಂದಾಗ ಪಕ್ಕಾ ಸ್ಪೋರ್ಟ್ಸ್ ಬೈಕ್ ಇದು. ಸ್ವಲ್ಪ ಮುಂದೆ ಕ್ಲೀನ್ ಆಗಬೇಕು. ಲೈಕ್ ಕೆಫೆ ರೇಸರ್ ಬೈಕ್ ಥರನೂ ಅಲ್ಲ, ಈ ಕಡೆ ಒಂದು ಕ್ರೂಸರ್ ಬೈಕ್ ಥರನೂ ಅಲ್ಲ, ಅಥವಾ ಒಂದು ಏನು ಅಡ್ವೆಂಚರ್ ಟೂರರ್ ಬೈಕ್ ಥರನೂ ಅಲ್ಲ. ಈ ಕೆಫೆ ರೇಸರು ಮತ್ತು ಅಡ್ವೆಂಚರ್ ಟೂರರ್ ಬೈಕ್ ಇದೆಯಲ್ಲ ಅದ್ರ ನಡುವೆ ರೋಡ್ ಸ್ಟಾರ್ ಬೈಕ್ ಅಂತ ಕರೀತಾರಲ್ಲ, ಆ ಥರ ಒಂದು ಸೀಟಿಂಗ್ ಪೋಸ್ಚರ್ ಈ ಒಂದು ಬೈಕು. ಲೋ ಎಂಡ್ ಟಾರ್ಕು ಸಾಕಾಗಿದೆ ಗುರು. ಎಕ್ಸಾಸ್ಟ್ ಮಾತ್ರ ಸಕ್ಕತ್ತಾಗಿ ಕೇಳ್ತಿದೆ. ಸೊ ಎಕ್ಸಾಸ್ಟನ್ನು ನೀಟಾಗಿ ಬಿಟ್ಟಿದ್ದಾರೆ. ಓಹೋ ನೋಡಿ, ಇವ್ ಹಿಂಗೆ ಬಂದ ಫಾರ್ಚುನರ್. ನಾನು ಗಾಡಿ ಕ್ಲೀನಾಗಿ ಕಂಟ್ರೋಲ್ ಆಯಿತು.
ಸೀಟು 2 ಲೆವೆಲ್ ಕೊಟ್ಟಿದ್ದಾರೆ. ರೈಡರ್ ಸೀಟ್ ಇದೆಯಲ್ಲ, ಹಿಂದೆ ಮುಂದೆ ಆರಾಮಾಗಿ ಕುತ್ಕೊಳ್ಬೋದು. ಹಿಂದೆ ಕುತ್ಕೊಂಡ್ರೆ ಒಂಚೂರು ಲೀನ್ ಆದರೆ ಗಾಡಿ ಸಕ್ಕತ್ತಾಗೋಗುತ್ತೆ, ಗಾಡಿ ಒಳಗೆ ನುಗ್ಗುತ್ತೆ. ಸೊ ಈ ಗಾಡಿ ಒಳಗೆ ತಕ್ಕಿನಾಗಿರ್ತೀವಿ, ಬಟ್ ಆದ್ರೂ ಗಾಡಿ ಮೇಲೆ ಕುಂತಿರ್ತೀವಿ. ಸೊ ಟ್ಯಾಂಕ್ನ ತುಂಬ ದೊಡ್ಡದಾಗಿ ಕೊಟ್ಟಿಲ್ಲ, NS200 ಥರ. ಅಂದರೆ ಹಗ್ಲ ಕೊಟ್ಟಿದ್ದಾರೆ, ಹೈಟ್ ವೈಸ್ ಕೊಟ್ಟಿಲ್ಲ. ತುಂಬ ಲೀನಾಗಿ ಬಿಟ್ಟಿದ್ದಾರೆ, ದೊಡ್ಡದಾಗಿ ಕೊಟ್ಟಿದ್ದಾರೆ. ಬಟ್ ನಮ್ಮ ಒಂದು ಪ್ರೈವೇಟ್ ಪಾರ್ಟಿಗೆ ಏನು ಟಚ್ ಆಗಲ್ಲ. ಅದು ಕ್ಲೀನಾಗೆ ಒಂದು ಏನೋ ವೇವ್ ಥರ ಮಾಡಿದ್ದಾರೆ ಸೀಟು ಮತ್ತು ಟ್ಯಾಂಕ್ನ. NS200 ಥರ ತುಂಬ ಹೈಟಲ್ಲಿ ಬಿಟ್ಟಿಲ್ಲ. ಈಗ ಸಿಟಿಯಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಆ್ಯಕ್ಚುಯಲ್ ಸಿಟಿಯಲ್ಲಿ ನಾನೀಗ ರೈಡ್ ಮಾಡ್ತಿದ್ದೀನಿ. ಕೆಂಗೇರಿ ಏರಿಯಾ, ಶೇಷಾದ್ರಿಪುರಂ ಕಾಲೇಜ್ ಇದೆಯಲ್ಲ, ಶುರಾನ ಕಾಲೇಜು, ಶೇಷಾದ್ರಿಪುರಂ ಕಾಲೇಜು, ಅಲ್ಲಿ ಓಡಿಸ್ತಾ ಇದ್ದೀನಿ. ಸೊ ಟ್ರಾಫಿಕ್ ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತು. ನೋಡಿ ಹ್ಯಾಂಡ್ಲಿಂಗ್ ನೋಡಿ ಯಾಕೆ ಈ ಥರ ಆಗೋದು ಅಂದರೆ ಬ್ಯಾಕ್ ಸೈಡು ವೈಡರ್ ಟೈರ್ ಸೆಕ್ಷನ್ ಕೊಟ್ಟಿದ್ದಾರೆ. ಯಾವ ಗೇರಲ್ಲಿದ್ರು ಎತ್ಕೊಳತ್ತಲ್ಲ ಗುರು ಇದು. ನೋಡಿ ಮನುವರ್ ಯಾವ ಥರ ಕಾಣ್ತು. ಆ್ಯಂಡ್ ಇದರೊಳಗೆ 2 ಮೂಡ್ ಬರುತ್ತೆ, ರೋಡು ಮತ್ತು ರೈನ್ ಅಂತ. ಸೊ ಇಂಜಿನ್ ಪರ್ಫಾರ್ಮೆನ್ಸಲ್ಲಿ ಏನು ಚೇಂಜ್ ಇರಲ್ಲ, ಓನ್ಲಿ ಇನ್ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್. TCS ಅಲ್ಲಿ ಅಷ್ಟೇ ಆಫ್ ಆನು ಮಾಡ್ಕೊಳಕ್ಕೆ. ಯಾಕಿದ್ದು ಇಷ್ಟು ರಶ್ ಆಯ್ತು ಇಲ್ಲಿ ನೋಡಿ. ಬ್ಯಾಲೆನ್ಸಿಂಗ್ ಇದೆ ಟ್ರಾಫಿಕಲ್ಲಿ. ಏನೋ ಆಗಿದೆ ಗುರು, ಸಮಥಿಂಗ್ ಈಸ್ ಹ್ಯಾಪನ್ ಫಾರ್ ತೊಟ್ಟಿ ಗಾಡಿ. ಚೆನ್ನಾಗಿ ಗುದ್ಕೊಂಡು ಗುರು, ಹೆವಿಯಾಗಿ ಗುದ್ದವ್ರೆ. ಹಿಂಗಾರೆ TT ಅವ್ರು ಬಂದು, ಅಲ್ಲ ಟ್ಯಾಂಕರ್ ಅಲ್ಲ, ತೊಟ್ಟಿ ಆಟೋ 3 ಚಕ್ರದ ಜಾಲಿ. ಬಂದು ಗುದ್ಬಿಟ್ಟವನಪ್ಪ ಫುಲ್ ಮುಂಗಡೆ ಸಿಂಗಲ್ ಪೀಸ್ ವಿಂಡ್ಶೀಲ್ಡ್ ಹೋಗ್ಬಿಟ್ಟಾಯ್ತ. ಹುಷಾರಾಗಿ ಓಡಿಸ್ರಪ್ಪ, ಹುಷಾರಾಗಿ ಓಡಿಸ್ರಿ. ನೋಡಿ 850 ಯಾವ ಥರ ಕಾಣಿಸ್ತಿದೆ, ಬೊಂಬಾಟ ಕಾಣಿಸ್ತಿದೆ. ಫೈನಲಾಗಿ ಏನು ಹೇಳ್ತೀನಿ ಅಂದರೆ 250cc ಯಾರನ್ನ ಬೈಕ್ ತೊಗೊಳ್ಬೇಕು, ನಮಗೆ ಡ್ಯೂಕ್ 200 ಜಾಸ್ತಿ ಆಗುತ್ತೆ ಪ್ರೈಸು ಅಂದರೆ ಈ ಒಂದು ಗಾಡಿ ನಿಮಗೆ ಸೂಟೇಬಲ್. ಸೊ ಈ ಒಂದು ಗಾಡಿನ ಬಂದು RV ಬಜಾಜಲ್ಲಿ ತಗೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.